ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿ ನಿಂತೆ ಗುಡ್ಡದ ಬಡತಿ ಸೌದತ್ತಿಯ ಸಿರಿದೇವಿ ಎಲ್ಲಮ್ಮ ತಾಯಿ, ಈ ಜಗದಲ್ಲಿರೋ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ನೀನು ಮಹಾಮಹೇಶ್ವರಿ ಅಮ್ಮ. ಬಡವರಿಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿ ನಿಂತಿರುವ ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸಿ ಹಿಂಡು ಕುರಿಗಳ ಹಾಲು ಕುಡಿದು ಹುಂಬನಂತೆ ಕುಸ್ತಿ ಕಬಡ್ಡಿ ಅಂತ ತಿರುಗಾಡ್ತಾ ಇರೋ ನನ್ನ ಮೈದುನ ಕನಕನಿಗೆ ಶಕ್ತಿ ಯುಕ್ತಿಯನ್ನು ಕೊಟ್ಟು ನನ್ನ ಕಿರಿಯ ಮೈದುನ ಬೆನಕನ ವಿದ್ಯಾವಾಗಿ ಸಂಪೂರ್ಣಗೊಂಡು ಈ ಸಮಾಜದಲ್ಲಿ ಈ ನಮ್ಮ ಮನೆತನ ಮುಂದೆ ಬರುವಂತೆ ಮಾಡು ತಾಯಿ, ಮುಂದೆ ಬರುವಂತೆ ಮಾಡು ನನ್ನ ಎಲ್ಲಮ್ಮ ತಾಯಿ. ನೇತ್ರ, ಆ ದೇವರ ಪೂಜೆ ಮುಗಿಯಿತೆ? ಮುಗೀತು ಬನ್ರಿ. ಇದಕ್ಕೆ ತಾನೇ ದೇವರ ಪೂಜೆ ಮಾಡಿದೆ. ನೀವು ಕೂಡ ಆ ತಾಯಿಗೆ ನಮಸ್ಕಾರ ಮಾಡ್ರಿ. ಹೇ ತಂದೆ ನಾಗೇಶ್ವರ, ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಕಂಡು ಕಣ್ಣಿದ್ದು ಕುರುಡನಾಗಿ, ಕಿವಿಯಿದ್ದು ಕಿವುಡನಾಗಿ, ಕಲ್ಲು ಮೂರ್ತಿಯಾಗಿ ಕುಳಿತು ಬಿಟ್ಟಿಯ ಈ ಗುಡಿ ಎಂಬ ಮಂದಿರದಲ್ಲಿ. ಈ ಸಮಾಜದಲ್ಲಿ ದಿನ ಬೆಳಗಾದ್ರೆ ಭಕ್ತಿ ಭಾವದಿಂದ ನಿನ್ನನ್ನು ಪೂಜಿಸುತ್ತಿರುವ ನಮ್ಮನ್ನು ಮುಂದೆ ಬರುವಂತೆ ಮಾಡು ತಂದೆ, ಮಾಡು. ಭಂಡ ಶ್ರೀಮಂತರು ಚಕ್ರವರ್ತಿ ಮತ್ತು ನಾಗೇಗೌಡನಂತ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನು ಅಡಗಿಸಿ ನಮ್ಮಂತ ಬಡವರನ್ನು ಮುಂದೆ ಬರುವಂತೆ ಮಾಡು ತಂದೆ. ನಿನಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಬಡ ರೈತ ಶಿವರಾಯನಿಂದ ಕೋಟಿ 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 ನಮಸ್ಕಾರ. ಸ್ವಾಮಿ ರೀ, ಭಕ್ತಿ ಭಾವನೆಯಿಂದ ಆ ತಾಯಿ ಹತ್ರ ಏನು ಅಂತ ಬೇಡ್ಕೊಂಡಿರಿ ನೀವು? ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಸದೆ ಬಡಿದು ಭಂಡರಂತೆ ಮೆರೆಯುತ್ತಿರುವ ಆ ಚಕ್ರವರ್ತಿ ನಾಗೇಗೌಡನಂತವರ ಸೊಕ್ಕನ್ನು ಅಡಗಿಸಿ ನಮ್ಮನ್ನು ಕೈ ಹಿಡಿದು ಮುಂದೆ ತಗೊಂಡು ತಾಯಿ ಎಂದು ಆ ದೇವರಲ್ಲಿ ಬೇಡಿಕೊಂಡೆ ನೇತ್ರ.
ರೀ ಆ ತಾಯಿ ಹತ್ರ ಇಷ್ಟೇ ಬೇಡ್ಕೊಂಡ್ರು ಅಥವಾ ಬೇರೆ ಇನ್ನೇನಾದ್ರೂ ಬೇಡ್ಕೊಂಡ್ರು? ಅಷ್ಟೇ ಅಲ್ಲ ನೇತ್ರಾವತಿ, ನನ್ನ ಒಡ ಹುಟ್ಟಿದ ತಮ್ಮನಾಗದಿದ್ದರೂ ಕೂಡ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ಳುತ್ತಿರುವ ನನ್ನ ಹಿರಿಯ ತಮ್ಮ ಕನಕನಿಗೆ 1000 ಸಲಗದ ಶಕ್ತಿಯನ್ನು ಕೊಟ್ಟು, ಅದೇ ರೀತಿ ಕಿರಿಯ ತಮ್ಮನಾದ ಬೆನಕನಿಗೆ ಕವಿರತ್ನ ಕಾಳಿದಾಸನಂತೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡು ಎಂದು ಆ ನನ್ನ ತಂದೆ ನಾಗೇಶ್ವರನಲ್ಲಿ ಭಕ್ತಿ ಭಾವದಿಂದ ಬೇಡಿಕೊಂಡ್ರವೆ. ನಿಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಆ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಕೈ ಹಿಡಿತಾಳೆ ರೀ. ನಿಮಗೆ ನೀವು ಮಾಡೋ ಕೆಲಸಕ್ಕೆ ಯಾವಾಗಲೂ ಜಯ ಸಿಗುತ್ತೆ ಕಣ್ರಿ. ನನಗೆ ಜಯ ಸಿಗದಿದ್ದರೂ ಚಿಂತೆ ಇಲ್ಲ ನೇತ್ರಾವತಿ, ಚಿಂತೆಯಿಲ್ಲ. ಆದರೆ ಈ ಸಮಾಜದಲ್ಲಿ ಧರ್ಮದಿಂದ ನಡೆದು ಬಡವರ ಬಂದು ಧರ್ಮದ ಸಿಂಧು ನಾನಾಗದಿದ್ದರೆ ನನ್ನ ಹೆಸರು ಬಂಡಾಯ ಎಬ್ಬಸಿದ ಬಹದ್ದೂರ ಶಿವರಾಯನೇ ಅಲ್ಲ. ನಿಮ್ಮಂತೆ ಎಷ್ಟೋ ಶೂರಾದಿ ಶೂರರು ಹಾರಾಡಿ ಮೆರೆದವರು ದುಷ್ಟರ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಸತ್ತು ಹೋಗಿದ್ದಾರೆ ಕಣ್ರಿ. ಮುಂದೆ ಏನಾದ್ರೂ ಹೆಚ್ಚು ಕಡಿಮೆ ನಿಮಗಾದ್ರೆ ಅಂತ ನನಗೆ ಭಯ ರೀ. ನಾನು ಸತ್ತು ಹೋಗುವೆ ಎಂದು ತಿಳಿದುಕೊಂಡ್ರಿ ಯಾವ ಹುಚ್ಚಿ. ಈ ಶಿವರಾಯನ ಮೈಯಲ್ಲಿ ಹರಿಯುತ್ತಿರುವುದು ಹೇಳಿಗಳ ರಕ್ತವಲ್ಲ. ದಿನ ಬೆಳಗಾದರೆ ಅನ್ಯಾಯಕ್ಕೆ ಸದೆಬಡಿದು ನ್ಯಾಯದ ಪರ ನಿಂತು ಮಾತನಾಡುವ ಗಂಡುಗಲಿ ವೀರನ ರಕ್ತ. ಇಂಥದ್ರಲ್ಲಿ ಭಯ ಪಡುವ ಅಗತ್ಯವಿಲ್ಲ ಕಾವ್ಯ. ಇಲ್ಲ ರೀ, ನೀವೇನೇ ಹೇಳಿದ್ರು ನಿಮ್ಮ ಸತ್ಯ ಆದ ನನಗೆ ತುಂಬಾ ಭಯವಾಗುತ್ತೆ. ಮುಂದೆ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೋ ಏನೋ ಅಂತ ನನ್ನ ಮನದಲ್ಲಿ ತುಂಬಾ ಭಯ ಕಾಡ್ತಾ ಇದೆ ರೀ. ಭಯ ಪಡಬೇಡ ನೇತ್ರಾವತಿ, ಭಯ ಪಡಬೇಡ. 10 ಜನ ಎದುರಿಗೆ ಬಂದರು ಅವರ ಎದೆಯನ್ನು ಬಗೆದು ರಕ್ತ ಕುಡಿಯುವಂತ ಜೋಡು ಗುಂಡಿಗಿರುವ ಜೋಡು ಹುಲಿಗಳ ನನ್ನ ತಮ್ಮಂದಿರ ನನ್ನ ಬೆನ್ನೆಂದಿರುವಾಗ ನನ್ನನ್ನು ಯಾವನಿಂದು ಏನು ಮಾಡಕ್ಕ ಸಾಧ್ಯವಿಲ್ಲ. ಆಯ್ತು ರೀ, ಹಾಗಾದ್ರೆ ಮತ್ತೆ ತಡರಿ. ಈ ಸಂತೋಷದ ಸಮಯದಲ್ಲಿ ನಾವಿಬ್ಬರು ಹಾಡಿ ಕುಣಿಯೋನೇನ್ರಿ? ಬಾರಾಣಿ, ಈ ರೈತನ ರಾಣಿಯಾಗಿ ಹಾಡುವ. ಹಾಗಾದ್ರೆ ಬಾಣನ ರಾಜ, ನನ್ನ ಬಾಳಿನ ರವಿಕೋಟಿ ತೇಜ. ಕೊನೆವರೆಗೂ ಬದುಕಬೇಕು, ನೀನೇ ಜೀವನ, ನೀನೇ ಜೀವನ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು.